ನಮಸ್ತೆ ಸ್ನೇಹಿತರೆ, ಇದು ನಿಮ್ಮ ಸುರಭಿ ಪ್ರಾಪರ್ಟೀಸ್. ನೋಡಿ ಸ್ನೇಹಿತರೆ, ಬರೀ ಒಂದು 200 ಮೀಟ್ರು 250 ಮೀಟ್ರ್ ಮಾತ್ರ ಮಣ್ ರೋಡ್ ಅದು ನೋಡಿ ಎಷ್ಟು ನೀಟಾಗಿ ಅದ್ಭುತವಾಗಿ ರೋಡು ಮಾಡಿದೆ. ಗಟ್ಟಿಯಾದ ಮೆಟ್ಟಿಂಗ್ ದಾರಿ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಕಾಲುವೆ ನೀರಿನ ಫೆಸಿಲಿಟಿ ಇದೆ. ಈ ಭೂಮಿಗೆ ಕಾಲುವೆ ನೀರಿನ ಫೆಸಿಲಿಟಿ ಅಂದರೆ ಕಾಲುವೆ ನೀರಿನಿಂದ ಭತ್ತ ಬೆಳೆದಿದ್ದಾರೆ ನಮ್ಮ ರೈತರು. ನೋಡಿ, ಹಳ್ಳಿಗೆ ಸೇಮ್ ಅಷ್ಟೇ ದೂರ, ಪಕ್ಕದಲ್ಲೇ ಹಳ್ಳಿ ಇದೆ. ಮೈಸೂರಿಗೆ ಬರೀ 32 ಅಷ್ಟೇ. ರೋಡಂತೂ ಸಖತ್ತಾಗಿದೆ. ಜೊತೆಗೆ ನಂಜನಗೂಡಿಗೆ ಬರೀ 20 ಆಗುತ್ತೆ. ಬ್ಯಾಂಗ್ಳೂರಿಗೆ 149. ಬೆಂಗಳೂರಿಂದನೂ ಅಷ್ಟೇ ಸಖತ್ತಾಗಿರುವಂಥ ರೋಡ್ ಇದೆ. ಫುಲ್ಲು ನೀರಿನ ಸೆಲೆ ಇರುವ ಭೂಮಿ, ಕೆಮ್ಮಣ್ಣು ಜೊತೆಗೆ ಕೆಂಪು ಮಣ್ಣಿನ ಭೂಮಿ ಸ್ನೇಹಿತರೆ. ಇದು ನೋಡಿ, ಆ ಕಡೆ ಈ ಕಡೆ ಎಲ್ಲ ತೆಂಗಿನ ತೋಟಗಳಿದೆ. ಅಂದರೆ ನೀವಿಲ್ಲಿ ತೆಂಗಿನ ತೋಟ ಮಾಡ್ಕೋಬೋದು. ಜೊತೆಗೆ ಒಂದಷ್ಟು ಹಣ್ಣಿನ ಮರಗಳು, ಹಣ್ಣಿನ ಸಸಿಗಳೆಲ್ಲ ಹಾಕ್ಕೊಂಡು ತೋಟನೇ ಮಾಡ್ಬೋದು ಸ್ನೇಹಿತರೆ. ನೀವು ಈ ಥರ ಭತ್ತನೇ ಬೆಳಿಬೇಕು ಅಂತ ಏನಿಲ್ಲ. 20 ಕುಂಟೆ ಇರೋದ್ರಿಂದ ತುಂಬಾ ಈಸಿಯಾಗಿರುತ್ತೆ ಮೇಂಟೈನ್ ಮಾಡೋದು. ಮನೆ ಕೂಡ ಕಟ್ಕೊಬೋದು. ಹಳ್ಳಿ ಪಕ್ಕದಲ್ಲಿ ಹಳ್ಳಿ ಇದ್ದರೂ ನಿಮಗೆ ಡಿಸ್ಟರ್ಬೆನ್ಸ್ ಇಲ್ಲ ಸ್ನೇಹಿತರೆ. ಮತ್ತು ಪೊಲ್ಯೂಷನ್ ಇಲ್ಲ. ಸುತ್ತಮುತ್ತ ಎಲ್ಲ ಬರೀ ಹಸಿರಿನಿಂದ ಕೂಡಿರುವಂಥ ಪ್ರದೇಶ. ವಾಯು ಮಾಲಿನ್ಯ ಇಲ್ಲ ಸ್ನೇಹಿತರೆ. ಮತ್ತು ಬಸ್ ಫೆಸಿಲಿಟಿ ಇದೆ ನಿಮಗೆ. ಮೈಸೂರಿಂದ ನೀವು ಸಿಟಿ ಬಸ್ಸಲ್ಲಿ ಬರ್ಬೋದು ಈ ಜಾಗಕ್ಕೆ. ಇಲ್ಲಿ ಇಳಿದು ಜಸ್ಟ್ ವಾಕ್ 2 ನಿಮಿಷ ನೀವು ವಾಕ್ ಮಾಡಿದ್ರೆ ನಿಮ್ಮ ಭೂಮಿ ಸಿಗುತ್ತೆ. ಸಿಟಿ ಬಸ್ ಫೆಸಿಲಿಟಿ ಇದೆ. ಇನ್ನೇನು ಬೇಕು ನಿಮ್ಗೆ ಹೇಳಿ. ಇಷ್ಟು ಅನುಕೂಲ ಇರುವಂಥ ಭೂಮಿ ಸ್ನೇಹಿತರೆ ಇದು. ಪಕ್ಕದಲ್ಲಿ ಹಳ್ಳಿ ಇದೆಯಲ್ಲ, ಎಲ್ಲ ಅನುಕೂಲತೆಗಳು ಕೂಡ ಅಲ್ಲಿದೆ. ನಿಮಗೆ ಎಲ್ಲ ಸಿಗುತ್ತೆ. ಮತ್ತು ನಂಜನಗೂಡಿಗೂ ಹತ್ತಿರ, ಮೈಸೂರಿಗೂ ಹತ್ತಿರ, ಬ್ಯಾಂಗ್ಳೂರಿಗೂ ಒಂದು ರೀತಿಯಲ್ಲಿ ಹತ್ತಿರನೇ ಸ್ನೇಹಿತರೆ. 149 ಕಿಲೋಮೀಟ್ರ್ ಇವತ್ತೇನು ದೊಡ್ಡದಲ್ಲ. ನೀವು ರೋಡ್ಗಳೆಲ್ಲ ತುಂಬ ವಿಶಾಲವಾಗಿದೆ. ಜಸ್ಟ್ ಬಂದು ನೀವು ಮೈನ್ ರೋಡಿಂದ ರೈಟ್ ತಗೊಂಡ್ರೆ ಭೂಮಿ ಸಿಗುತ್ತೆ ನಿಮಗೆ. ಅಷ್ಟು ಅದ್ಭುತವಾಗಿದೆ, ಚೆನ್ನಾಗಿದೆ. ಕೆಮ್ಮಣ್ಣಿನ ಭೂಮಿ, ಕಾಲುವೆ ನೀರಿನ ಫೆಸಿಲಿಟಿ ಇದೆ. ನೀವು ಏನೇ ಬೆಳೆ ಹಾಕಿ ಕಾಲುವೆ ನೀರನ್ನು ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡ್ಬೋದು. ಇಲ್ಲ, ಕಾಲುವೆ ನೀರನ್ನು ನಿಲ್ಲಿಸ್ಬಿಟ್ಟು ನೀವು ತೋಟ ಮಾಡ್ಬೋದು ಸ್ನೇಹಿತರೆ. 20 ಗುಂಟೆ ಇರೋದರಿಂದ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಇಲ್ಲ ಸ್ನೇಹಿತರೆ. ನಿಮ್ಮ ಬಜೆಟಲ್ಲೇ ಬರುತ್ತೆ. ಅದು ಡಿಸ್ಕ್ರಿಪ್ಷನಲ್ಲಿದೆ, ದಯಮಾಡಿ ಓದಿ. ಮತ್ತು ಇಲ್ಲಿ ನೀವು ಫೆನ್ಸಿಂಗ್ ಮಾಡ್ಕೊಬೇಕು ಸ್ನೇಹಿತರೆ. ಒಂದು ತೋಟದ ಮನೆ ಕೂಡ ಕಟ್ಕೊಬೇಕು. ನೆಮ್ಮದಿಯ ತಾಣ ಆಗುತ್ತೆ ಸ್ನೇಹಿತರೆ ನಿಮಗೆ. ಅಂದರೆ ಟ್ರಾವೆಲ್ ಡೆಸ್ಟಿನೇಷನ್ ಅಂತೀವಲ್ಲ, ಆ ಥರ ನಿಮ್ಮದೇ ಆದ ಸ್ವಂತ ಪ್ರವಾಸಿ ಮನೆ ಆಗುತ್ತೆ, ಪ್ರವಾಸಿ ಮಂದಿರ ಆಗುತ್ತೆ ಸ್ನೇಹಿತರೆ. ಹಣ್ಣು ಹಂಪಲು, ತರಕಾರಿಗಳು, ಸೊಪ್ಪುಗಳು ಎಲ್ಲ ಬೆಳಿಬೋದು ಸ್ನೇಹಿತರೆ. ಸಿರಿಧಾನ್ಯಗಳು ನಿಮ್ಮ ಅಳತೆಗೆ ತಕ್ಕ ಹಾಗೆ ಸಾವಯವ ಮತ್ತು ಸ್ವಾಭಾವಿಕ ಕೃಷಿಯ ಮೂಲಕ ನಿಮ್ಮ ಅಳತೆಗೆ ತಕ್ಕ ಹಾಗೆ ಬೆಳ್ಕೊಬೋದು ಸ್ನೇಹಿತರೆ. ಮತ್ತು ಇದೇ ಥರ ಭತ್ತನೇ ಬೆಳ್ಕೊಬೋದು. ನೀವು ಭತ್ತನೇ ಬೆಳಿಬೋದು ಸ್ನೇಹಿತರೆ. ನೀವು ಭತ್ತನೇ ಬೆಳೆದ್ರೂ ಕೂಡ ಅದು ಮನೆಗೆ ವರ್ಷ ಪೂರ್ತಿ ಆಗುತ್ತೆ. ಭತ್ತ ಕೂಡ ಬೆಳ್ಕೊಬೋದು. ಸಣ್ಣ ಭತ್ತ ಬರುತ್ತಲ್ಲ, ಏನೇನೋ ಹೇಳ್ತಾರೆ, ಅದು ಸಣ್ಣ ಭತ್ತ, ಮಸೂರಿ ಭತ್ತ ಅಂದರೆ ಅಕ್ಕಿ, ಸಣ್ಣ ಅಕ್ಕಿ ಅಂತೀವಲ್ಲ, ಊಟ ಮಾಡುವಂಥ ಅಕ್ಕಿ ಕೂಡ ನೀವಿಲ್ಲಿ ಬೆಳ್ಕೊಬೋದು. ಮತ್ತು ನುಗ್ಗೆ ಸೊಪ್ಪು ಬೆಳಿಬೋದು ಸ್ನೇಹಿತರೆ. ನೀವು ಅಗಸೆ ಸೊಪ್ಪು ಬೆಳಿಬೋದು. ಅದೆಲ್ಲ ಔಷಧಿ. ಅಗಸೆ ಸೊಪ್ಪು ಅಂದರೆ ಔಷಧಿನೇ, ಅದು ಔಷಧಿ, ಒಂದು ರೀತಿಯಲ್ಲಿ ಔಷಧಿನೇ ಅದು. BP ಶುಗರ್ಗೆಲ್ಲ ಒಳ್ಳೆಯದು. ಮತ್ತು ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಈ ಥರದ್ದೆಲ್ಲ ಅದು ಕೂಡ ತುಂಬ ಒಳ್ಳೆಯದು ನಿಮಗೆ. ಅಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ಈಗೆಲ್ಲ ಅದೇ ಟ್ರೆಂಡ್ ಆಗ್ತಾಯಿದೆ ಸ್ನೇಹಿತರೆ. ಸೀಬೆ ಬೆಳಿಬೋದು. ಸೀಬೆ, ಕೆಂಪು ಸೀಬೆ ಬರುತ್ತಲ್ಲ, ಅದು ಕೂಡ ಬೆಳಿಬೋದು ಸ್ನೇಹಿತರೆ. ನಾಟಿ ಸೀಬೆಗಳು ಕೂಡ ಹಣ್ಣು ಬೆಳಿಬೋದು. ನೋಡಿ, ರಸ್ತೆ ನೋಡೋದ್ರಲ್ಲ ಎಷ್ಟು ನೀಟಾಗಿ ಸೂಪರಾಗಿದೆ. ಅದಕ್ಕೋಸ್ಕರನೇ ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿರೋದು,
ಬೇಗ ಬಂದು ನೋಡಿ ಸ್ನೇಹಿತರೆ, ಇಮ್ಮಿಡಿಯೇಟಾಗಿ ಪರ್ಚೇಸ್ ಮಾಡ್ಕೊಳ್ಳಿ, ಬಿಟ್ಟರೆ ಸಿಗೋದಿಲ್ಲ. ಇಂಥ ಭೂಮಿಗಳು ಸಿಗೋಲ್ಲ, ಬೇಗ ಸೇಲ್ ಆಗೋಗ್ತಾಯಿದೆ. ಅದಕ್ಕೋಸ್ಕರ ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್, ಬೇಗ ಬಂದು ನೋಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಇದು ನಿಮಗೆ ಒಳ್ಳೆಯ ಆಸ್ತಿ ಆಗುತ್ತೆ, ಒಳ್ಳೆ ಹೈಯರ್ ಅಪ್ರಿಷಿಯೇಷನ್ ಪ್ರೈಸ್ ಕೂಡ ಸಿಗುತ್ತೆ ನಿಮಗೆ. ನೀವು ಬರೋ ದಾರಿನಲ್ಲಿ ಮತ್ತು ಮುಂದೆ ಎಲ್ಲ ಒಳ್ಳೊಳ್ಳೆ ಪ್ರಸಿದ್ಧ ಪ್ರವಾಸಿ ತಾಣಗಳು ಕೂಡ ಇದೆ ಸ್ನೇಹಿತರೆ. ನೀವು ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ವೀಕೆಂಡಲ್ಲೋ ಯಾವಾಗಲೂ ನೀವು ಬಂದಾಗ ಇಲ್ಲಿನ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಜಮೀನಿಂದ ಅಲ್ಲಿಗೆ ಕೂಡ ನೀವು ವಿಸಿಟ್ ಮಾಡಿಕೊಂಡು ಆರಾಮವಾಗಿ ಹೋಗ್ಬೋದು ನೀವು. ಸೊ ನಿಮ್ಮದೇ ಆದ ಸ್ವಂತ ಭೂಮಿ, ಕೃಷಿ ಭೂಮಿ ಆಗುತ್ತೆ ಸ್ನೇಹಿತರೆ. ಬೇಗ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಈಸ್ 20 ಗುಂಟಾ, just 32 kilometers away from Mysore and just 20 kilometers from Nanjangud and just 149 kilometers from Bangalore. Just 200 meters, very widen road friends, mud road, and very important, canal water available for cultivation and very near to village. Presently paddy cultivating in this property friends, and we can also cultivate like this paddy, sugarcane and all other fruits, rare fruits, fruit saplings and millets, vegetables and all other crops. And also perfect for to build a dream farmhouse in the middle of lush greenery, pollution free and amazing location friends. Only greenery friends, surrounding only greenery. Plenty of experience, agriculture experienced laborers available area friends, and suitable for organic and natural farming and red soil property friends. 100% general category land, clear titles, and perfect for investment purpose. So please visit immediately friends, and you will get your dream property in nature. So please read description for price and other informations, and please subscribe Surabhi Properties. Call for 9538356699. Thank you very much friends. I am your Subramania. Namaste.